ಮೈಸೂರು ಪದಾನೇ ಎಷ್ಟು ಚಂದ ಅಲ್ಲ, ಹೇಳಬೇಕಾದ್ರೇನೆ ಮುಖದಲ್ಲಿ ಮುಗುಳ್ನಗೆ ಮೂಡುತ್ತೆ. ಹೆರಿಟೇಜ್ ಸಿಟಿ, ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ, ಜಾಸ್ಮಿನ್ ಸಿಟಿ ಅಂತೆಲ್ಲ ಕರೆಯೋ ಈ ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ ನಮಗೆಲ್ಲ ಎಷ್ಟು ಗೊತ್ತಿದೆ? ಗತ ವೈಭವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಮೈಸೂರು ಅಂತ ಹೇಳಿದ ಕೂಡಲೇ ನಿಮ್ಮೆಲ್ರಿಗೂ ಏನು ಜ್ಞಾಪಕ ಬರುತ್ತೆ? ವಿಜಯನಗರ ಸಾಮ್ರಾಜ್ಯ ಅಲ್ವಾ? ಆದರೆ ಈ ಸಾಮ್ರಾಜ್ಯ, ಡೈನಾಸ್ಟಿ, ರಾಜವಂಶ ಇದೆಲ್ಲ ಹೇಗೆ ಹುಟ್ಕೊಳ್ತು? ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನಮಗೆ ಭಾರತದ ಇತಿಹಾಸದ ಬಗ್ಗೆ ತಿಳಿಬೇಕು. ಭಾರತದ ಇತಿಹಾಸ ಅಂದರೆ ಏನು ನೆನ್ನೆ ಮೊನ್ನೆ ನಡೆದಿದ್ದ? ಇದು 5000 ವರ್ಷದ ಹಳೆಯ ಇತಿಹಾಸ. ಹಾಗಿದ್ರೆ 5000 ವರ್ಷದ ಹಿಂದೆ ಏನು ನಡೀತು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಭಾರತದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆಯಲ್ಲ, ಇದು ಜಗತ್ನಲ್ಲೇ ಅನೇಕ ಪುರಾತನವಾದ ಕಲ್ಚರ್ಗಳಲ್ಲಿ ಒಂದು. ಇದು ಒಂದು ಕಡೆ ಆಯ್ತಾ. ಈಗ ಭಾರತದ ಶಾಸ್ತ್ರೀಯ ಸಂಸ್ಕೃತಿ ಹೇಗೆ ಶುರುವಾಯಿತು? ಇದಕ್ಕೆ ಒಂದು ದೊಡ್ಡ ಸಿದ್ಧಾಂತನೇ ಇದೆ. ಇಂಡೋ ಆರ್ಯನರ ವಲಸೆ ಸಿದ್ಧಾಂತದ ಪ್ರಕಾರ ಈ ಆರ್ಯನರಿದಾರಲ್ಲ, ಅವರು ಮಿಡಲ್ ಏಷ್ಯಾಗೆ ಬರ್ತಾರೆ. ಮಿಡಲ್ ಏಷ್ಯಾ ಅಂದರೆ ನಮ್ಮ ಭಾರತ. ಸೊ ಭಾರತದಲ್ಲಿ ಆಲ್ರೆಡಿ ದ್ರಾವಿಡ್ರಿದ್ರಲ್ಲ, ಅವ್ರ ಜೊತೆ ಈ ಆರ್ಯನರು ಬೆರೀತಾರೆ. ಇಲ್ಲಿಂದ ಶುರುವಾಗಿದ್ದು ನಮ್ಮ ಭಾರತೀಯ ಶಾಸ್ತ್ರೀಯ ಸಂಸ್ಕೃತಿ. ಇದಷ್ಟೇ ಅಲ್ಲ, 6ನೇ ಶತಮಾನದಲ್ಲಿ ಬುದ್ಧ, ಮಹಾವೀರರ ಜನನ ಕೂಡ ಆಗುತ್ತೆ. ಇವರ ಬೋಧನೆಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿಯ ಬೆಳವಣಿಗೆ ಆಗುತ್ತೆ. ಈಗ ಭಾರತದ ಕಬ್ಬಿಣದ ಯುಗದ ಕಾಲಕ್ಕೆ ಬಂದರೆ ಈ ಟೈಮಲ್ಲೇನೆ ಭಾರತದಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ಹುಟ್ಕೊಂಡಿದ್ದು. ಆ್ಯಂಡ್ ಇದನ್ನ ರಾಜರು ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನೇ ನಾವು ಮಹಾಜಾನಪದಗಳು ಅಂತಾನೂ ಕರಿತೀವಿ. ಈ ಮಹಾಜಾನಪದಗಳಲ್ಲಿ ಮುಖ್ಯವಾದವು ಯಾವ್ದು ಗೊತ್ತಾ? ಕುರು, ಕೋಸಲ, ಗಾಂಧಾರ, ಮಗಧ ಇಂಥದ್ವು. ಮೊದಲಿಗೆ ಕುರು ವಂಶದ ಬಗ್ಗೆ ಹೇಳಬೇಕು ಅಂದರೆ, ಕುರುನ ಎಲ್ಲೋ ಕೇಳ್ದಂಗಿದೆಯಲ್ಲ ಸುರಭಿ ಅಂತ ಹೇಳಿದ್ರೆ, ಹೌದು, ಇವರೇ ಮಹಾಭಾರತದಲ್ಲಿ ಬರುವಂಥ ಕೌರವ ವಂಶದವರು. ಇವರ ಜಿಯೋಗ್ರಫಿಕಲ್ ಏರಿಯಾ ಇತ್ತಲ್ಲ, ಬರೀ 300 ಹರದಾರಿ ಅಷ್ಟೇ ಇದ್ದಿದ್ದು. ಆದ್ರೂ ಸಾಂಸ್ಕೃತಿಕವಾಗಿ ತುಂಬಾ ಬೆಳವಣಿಗೆ ನೋಡಿದಂಥ ರಾಜ್ಯ ಇದು. ಇವರ ಕ್ಯಾಪಿಟಲ್ ಆಗಿದ್ದು ಇಂದ್ರಪ್ರಸ್ಥ. ಪಾಟಲಿಪುತ್ರದಲ್ಲಿ ಮಗಧ ರಾಜ್ಯ ಹುಟ್ಟಕ್ಕೂ ಮುಂಚೆ ಇಡೀ ಭಾರತಕ್ಕೆ ತುಂಬಾ ಶಕ್ತಿಶಾಲಿ ರಾಜವಂಶ ಅಂದರೆ ಈ ಕುರುವಂಶನೇ ಆಗಿತ್ತು. ಈಗ ಗಾಂಧಾರ ರಾಜ್ಯಕ್ಕೆ ಬಂದರೆ ಇವರು ಉತ್ತರ ಪಾಕಿಸ್ತಾನ ಮತ್ತು ದಕ್ಷಿಣ ಅಫ್ಘಾನಿಸ್ತಾನದಲ್ಲಿ ಇದ್ದವರು. ಇವರ ಇಂಪಾರ್ಟೆಂಟ್ ಸಿಟೀಸ್ ಯಾವುದಪ್ಪ ಅಂದರೆ ಪೇಶಾವರ ಮತ್ತು ತಕ್ಷಶಿಲೆ. ಕೋಸಲ ಸಾಮ್ರಾಜ್ಯದ ಬಗ್ಗೆ ಹೇಳಬೇಕು ಅಂದರೆ, ಅಯ್ಯೋ ಸುರಭಿ, ಇದೂ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂದರೆ ಡೆಫಿನೆಟ್ಲಿ ಕೇಳೇ ಇರಬೇಕು. ಯಾಕಂದರೆ ಇವರು ರಾಮಾಯಣದಲ್ಲಿ ಬರುವಂತಹ ಶ್ರೀರಾಮನ ಪೂರ್ವಜರ ರಾಜವಂಶದವರು. ಆ್ಯಂಡ್ ಇವರ ಕ್ಯಾಪಿಟಲ್ ಯಾವುದಾಗಿತ್ತು ಅಂತ ಈಗ ಇಡೀ ವಿಶ್ವಕ್ಕೆ ಗೊತ್ತಿದೆ. ಹೌದು, ಅಯೋಧ್ಯೆ. ಈಗ ಹೇಗೆ ಮಹಾಭಾರತದಲ್ಲಿ ಕುರುವಂಶದ ಉಲ್ಲೇಖ ಇದೆಯೋ, ಹಾಗೇನೆ ರಾಮಾಯಣದಲ್ಲಿ ಕೋಸಲ ರಾಜವಂಶದ ಉಲ್ಲೇಖ ಇದೆ. ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ, ನಮ್ಮ ಭಾರತದ ಬಗ್ಗೆ, ಭಾರತದ ಇತಿಹಾಸದ ಬಗ್ಗೆ ಪುರಾಣದಲ್ಲೂ ಸಹ ಉಲ್ಲೇಖ ಇದೆ ಅಂತ ಗೊತ್ತಾಗುತ್ತೆ. ಮುಂದೆ ಅಂಗರಾಜ್ಯದ ಬಗ್ಗೆ ಹೇಳಬೇಕು ಅಂದರೆ, ಇವರು ಈಗಿರೋ ಬಿಹಾರ, ಭಾಗಲ್ಪುರ, ಮೋಂಗೀರ್ ರಾಜ್ಯವನ್ನು ಆಳ್ದವರು. ಇವರ ಕ್ಯಾಪಿಟಲ್ ಆಗಿದ್ದು ಮಾಲಿನಿ. ಇಷ್ಟೊತ್ತು ನಾವು ಮಹಾಜಾನಪದಗಳ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಮಹಾಜಾನಪದಗಳಲ್ಲಿ ಒಂದು ಅಂತ ಕನ್ಸಿಡರ್ ಆಗದೆ ಇದ್ರೂ ತುಂಬಾ ಪ್ರಾಮುಖ್ಯತೆ ಪಡೆದಂಥ ರಾಜವಂಶ ಯಾವುದು ಗೊತ್ತಾ? ಕಳಿಂಗ ರಾಜವಂಶ. ಯಾಕಂದ್ರೆ ಇದರ ಆಳ್ವಿಕೆ ಮಾಡಿದ್ದು ಸಾಮ್ರಾಟ್ ಅಶೋಕ. ಇಷ್ಟೇ ಅಲ್ಲ, ನಮ್ಮ ಭಾರತವನ್ನ ಆಳ್ವಿಕೆ ಮಾಡಿದಂಥ ರಾಜವಂಶ. ಇವರಾದ್ಮೇಲೂ ಸಹ ನಮ್ಮ ಭಾರತವನ್ನ ಅನೇಕ ರಾಜವಂಶದವರು ಆಳಿದ್ದಾರೆ. ಯಾರು ಗೊತ್ತಾ? ಮೌರ್ಯ ಸಾಮ್ರಾಜ್ಯ ಕಂಡು ಹಿಡಿದದ್ದು ಚಂದ್ರಗುಪ್ತ ಮೌರ್ಯ. ಶೃಂಗ, ಚೋಳರು, ಚೇರರು, ಕುಶನರು. ಸುಮಾರು 4ರಿಂದ 5ನೇ ಶತಮಾನದಲ್ಲಿ ಗುರ್ಹರ ಸಾಮ್ರಾಜ್ಯ, ಹರ್ಷನ ಸಾಮ್ರಾಜ್ಯ, ಚಾಳುಕ್ಯರು, ಪಲ್ಲವರು, ರಾಷ್ಟ್ರಕೂಟರು, ರಾಜಪೂತರು. 12ನೇ ಶತಮಾನದಲ್ಲಿ ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯ, ಇಸ್ಲಾಮಿ ಸುಲ್ತಾನಿಗಳು, ದೆಹಲಿ ಸುಲ್ತಾನರು, ಮೈಸೂರು ಸಂಸ್ಥಾನ, ಬ್ರಿಟಿಷರ ಆಗಮನ, ನಂತರ ಸ್ವತಂತ್ರ ಚಳುವಳಿ. ಇಷ್ಟೊತ್ತು ನಾವು ಭಾರತದ ಇತಿಹಾಸದ ಒಂದು ಗ್ಲಿಮ್ಸ್ ಅನ್ನ ನೋಡಿದ್ವಿ. ಹಾಗಿದ್ರೆ ಮುಂದಿನ ಸಂಚಿಕೆಯಿಂದ ಮೈಸೂರು ಬಗ್ಗೆ ಹೇಳ್ತೀರಾ ಅಂದ್ರೆ ಇಲ್ಲ. ಇದಕ್ಕೂ ಮುಂಚೆ ನಾವು ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಂಥ ವಿಷಯ ಸುಮಾರಿದೆ. ಮೊದಲು ಅದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನೆನಪಿರಲಿ, ಇತಿಹಾಸವನ್ನ ಮರೆತವರು
ಇತಿಹಾಸವನ್ನ ಸೃಷ್ಟಿಸಲಾರರು. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.